ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ಏನು ಬ್ಲಾಗ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಲಿಶಾನ್ಗೆ ಇವತ್ತು ಪೋಲಿಯೋ ಡ್ರಾಪ್ಸ್ ಹಾಕಿಸ್ಬೇಕು, ಹಾಗೆ ಒಂದು ಬ್ರ್ಯಾಂಡ್ ಶೂಟ್ ಇತ್ತು. ಹಾಗಾಗಿ ಇವತ್ತು ನನ್ನ ರೂಟೀನ್ ಯಾವ ರೀತಿ ಇರುತ್ತೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ನಾನಿವತ್ತು ಎಲ್ಲೋ ಡ್ರೆಸ್ನ ಏನಕ್ಕೆ ವೇರ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ನನಗೊಂದೇನು ಬ್ರ್ಯಾಂಡ್ ಬಂದಿತ್ತು ಕೊಲಾಬ್ರೇಷನ್ಗೆ. ಸೊ ಅವ್ರು ಹೇಳಿದರು ಎಲ್ಲೋ ಡ್ರೆಸ್ನೇ ವೇರ್ ಮಾಡಬೇಕು ಈ ಒಂದು ಕೊಲಾಬ್ರೇಷನ್ಗೆ ಅಂತ ಹೇಳಿದ್ರು. ಸದ್ಯಕ್ಕೆ ನನ್ನ ಹತ್ರ ಇದ್ದಿದ್ದು ಅಂತ ಹೇಳಿದ್ರೆ ಇದೊಂದೇ ಯೆಲ್ಲೋ ಕಲರ್ ಡ್ರೆಸ್ಸು. ಹಾಗಾಗಿ ಈ ಒಂದು ಡ್ರೆಸ್ನ ವೇರ್ ಮಾಡಿಕೊಂಡು ಕೊಲಾಬ್ರೇಷನ್ ಕೂಡ ಮುಗಿಸಿದ್ದಾಯಿತು. ಸೊ ಅದಕ್ಕೆ ಇವತ್ತು ಸ್ವಲ್ಪ ಲೇಟ್ ಆಯಿತು. ಲಿಶಾನ್ಗೆ ಬೆಳಿಗ್ಗೆನೇ ನಾನು ಪೋಲಿಯೋ ಡ್ರಾಪ್ಸ್ ಹಾಕ್ಸ್ಬೇಕಾಗಿತ್ತು, ಬಟ್ ಪ್ರಮೋಷನ್ ಇದ್ದಿದ್ದರಿಂದ ನಾನು ಮಧ್ಯಾಹ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಪ್ರಮೋಷನ್ ಶೂಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಅಂತ ಒಬ್ಬರು ಕಮೆಂಟ್ ಮಾಡಿದರು. ಸೊ ಅದನ್ನು ನಾನು ಅಪ್ಕಮಿಂಗ್ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಹೇಗೆ ಏನು ಅಂತ. ಓಕೆನಾ? ಪೋಲಿಯೋ ಡ್ರಾಪ್ಸ್ ಹಾಕ್ಸೋದಕ್ಕೆ ಹೋಗ್ತಾ ಇದ್ದೀವಿ ಇವತ್ತು ನಿಶಾನ್ಗೆ. ಎಸ್ ಎಸ್ ಆಚೆ ಹೋಗ್ತಾ ಇದ್ದೀವಿ ನಾವು. ಇನ್ನೊಂದ್ಸಲ 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 ಸಾಕು ಬಂಗೋಡಿ. ಅವಳು ಕೊನೆಯಮ್ಮ ಅವಳು ಪಾಪ. ಸರಿ, ಈಗ ಹೊರಡೋಣ. ಡ್ಯಾಡಾಗೆ ಫೋನ್ ಮಾಡಿಬಿಟ್ಟು, ಸೊ ಮಹಿಗೆ ಕಾಲ್ ಮಾಡಿಬಿಟ್ಟು ನಾವು ಲಿಶಾನ್ಗೆ ಪೋಲಿಯೋ ಡ್ರಾಪ್ಸ್ ಹಾಕ್ಸೋದಕ್ಕೆ ಅಂತ ಹೊರಡೋಣ. ಪೋಲಿಯೋ ಡ್ರಾಪ್ಸ್ನ ನಿಮಗೆ ಎಲ್ಲ ಕಡೆನೂ ಹಾಕ್ತಾ ಇರ್ತಾರೆ. ಮೇಯ್ನಾಗಿ ನಾನು ಯಾವಾಗಲೂ ಹೋಗೋದು ಹಾಸ್ಪಿಟಲ್ಗೆ. ಅಂಗನವಾಡಿ ಅದನ್ನೆಲ್ಲ ನಾನು ಸಜೆಸ್ಟ್ ಮಾಡೋದೇ ಇಲ್ಲ. ಸೊ ಡೈರೆಕ್ಟು ನೀವು ಹಾಸ್ಪಿಟಲ್ಗೆ ಹೋಗಿ. ಕರ್ಕೊಂಡು ಹೋಯ್ತವ್ರೆ ಡ್ರಾಪ್ಸ್ ಹಾಕ್ಸೋದು, ಪೋಲಿಯೋ ಡ್ರಾಪ್ಸ್ ಹಾಕ್ಸೋದಕ್ಕೆ. ಲಿಶಾನ್ಗೆ ಪೋಲಿಯೋ ಡ್ರಾಪ್ಸ್ ಹಾಕ್ಸೋದಕ್ಕೆ ಬಂದ್ವಿ. ಅವನೇ ಹೋಯ್ತವನೇ ರೀ. ನಾವು ಮಧ್ಯಾಹ್ನ ಬಂದಿದ್ದೀವಿ. ಬೆಳಗ್ಗೆನೇ ಬರಬೇಕಾಗಿತ್ತು, ಸ್ವಲ್ಪ ಲೇಟ್ ಆಗೋಗಿತ್ತು, ಏನೋ ಕೆಲಸ ಇತ್ತು ಅಂತ. ಇವಾಗ ಪೋಲಿಯೋ ಡ್ರಾಪ್ಸ್ ಹಾಕ್ಸೋಣ ಅಂತ ಬಂದಿದ್ದೀವಿ. ಲಿಶು ನಿಂಗೆ ಈಗ ಓಕೆ. ಪೋಲಿಯೋ ಡ್ರಾಪ್ಸ್ನ ನೀವು ನಿಮ್ಮ ಮಕ್ಕಳು ಏನಿರ್ತಾರೆ ನಿಮ್ಮ ಮನೆಯಲ್ಲಿ, ಅದು 5 ವರ್ಷದ ಒಳಗಡೆ ಇರಬೇಕು, ಅಥವಾ 5 ವರ್ಷ ಏನು ನಡೀತಾ ಇರುತ್ತೆ ಮಕ್ಕಳಿಗೆ, ನೀವು ಪೋಲಿಯೋ ಡ್ರಾಪ್ಸ್ನ ಮಸ್ಟ್ ಆ್ಯಂಡ್ ಶುಡ್ಡು ಹಾಕಿಸ್ಲೇಬೇಕಾಗತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ಅದು ನಿಮಗೆ ಗೊತ್ತಿರುತ್ತಲ್ವ, ಪೋಲಿಯೋ ಅಟ್ಯಾಕ್ ಆದರೆ ಯಾವ ರೀತಿ ಆಗುತ್ತೆ ಏನು ಅಂತ. ಸೊ ಅದೆಲ್ಲ ಮಕ್ಕಳಿಗೆ ಆಗಬಾರ್ದು ಅಂತ ಹೇಳಿದರೆ ಈ 2 ಹನಿನ ನೀವು ನಿಮ್ಮ ಮಕ್ಕಳಿಗೆ ಕೊಡಿಸ್ಲೇಬೇಕು. ನೈಟ್ ಪೊಲೀಸ್ ಹೋಗ್ತಿದ್ರಿ ಓಪನ್ ಐತೆ ಬಿಡಿ. ಹಾಂ, ಕುಡ್ಕೊಬಿಡಪ್ಪ. ಕುಡ್ಕೊಬಿಡು. ಸಾಕು ಸಾಕು. ಬಾಯಿ ಮುಚ್ಚಪ್ಪ. ಸಾಕು ಸಾಕು ಅಷ್ಟೇ. ಹಾಂ, ಆಯಿತು. ಆಗೋಯ್ತು. ಆಯ್ತಾ? ಥ್ಯಾಂಕ್ ಯು ಹೇಳು ಕೈಲಿ, ಬಲ್ಗೈಲಿ. ಹಾಂ, ಐ ಲವ್ ಯು. ಹೇಳ್ತಾನೆ. ಡ್ರಾಪ್ಸ್ ಹಾಕ್ಸೋದು ನುಂಗುದ್ನೇನ್ರಿ, ನೋಡ್ರಿ ಹಿಂಗೆ ಅವನೇ. ಅವನು ಡ್ರಾಪ್ಸ್ ಹಾಕಿದ್ರೆ ಹಿಂಗೆ ಅವನೇ. ಅದಕ್ಕೆ ಸೊ ನಾವು ನಮ್ಮ ಮಗನಿಗೆ ಪೋಲಿಯೋ ಡ್ರಾಪ್ಸ್ ಹಾಕ್ಸಿದ್ವಿ. ನೀವು ಯಾರೆಲ್ಲ ಹಾಕ್ಸಿಲ್ಲ ನಿಮ್ಮ ಮಕ್ಕಳಿಗೆ 5 ವರ್ಷದ ಒಳಗಡೆ ಯಾರೆಲ್ಲ ಮಕ್ಕಳಿರ್ತಾರೆ, ಮಿಸ್ ಮಾಡದೆ ಪೋಲಿಯೋ ಡ್ರಾಪ್ಸ್ ಹಾಕ್ಸಿ. ಓಕೆನಾ? ಸೊ ಇವಾಗ ರಿಟರ್ನು ನಾವು ನಮ್ಮ ಮನೆಗೆ ಹೊರಟಿದ್ದೀವಿ. ಹಾಸ್ಪಿಟಲಿಂದ ಬಂದಮೇಲೆ ಮಧ್ಯಾಹ್ನದ ಊಟಕ್ಕೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ. ಆವಾಗ ನನಗೆ ಮೈಂಡಲ್ಲಿ ಬಂದಿದ್ದೆ ಅಳಸಂಡೆ ಕಾಳು ಸಾಂಬಾರು ಅಂತಾರೆ ಗೊತ್ತಾ. ಸೊ ಅದನ್ನು ಮಾಡೋಣ ತರಕಾರಿ ಎಲ್ಲ ಹಾಕ್ಬಿಟ್ಟು ಅಂತ ಹೇಳಿ. ಸೊ ಕ್ವಿಕ್ಕಾಗಿ ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ, ನಿಮಗೂ ಗೊತ್ತಿರುತ್ತೆ ಇದೆಲ್ಲ. ಸೊ ಫಸ್ಟ್ಗೆ ಸ್ವಲ್ಪ ಎಣ್ಣೆ, ಹಾಗೆ ಸಾಸಿವೆ,
ಬೆಳ್ಳುಳ್ಳಿ, ಈರುಳ್ಳಿ, ಅದ್ರ ಜೊತೆ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಸಾಂಬಾರ್ ಮಸಾಲೆಗೆ ನಾನಿಲ್ಲಿ ತೆಂಗಿನಕಾಯಿ ತುರಿ, ಹಾಗೆ ಒಂದು ಈರುಳ್ಳಿ, ಒಂದು ಟೊಮ್ಯಾಟೊ ಹಣ್ಣು, ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಶುಂಠಿ, ಒಂದೇ ಒಂದು ಚೂರು ಚಕ್ಕೆ, ಹಾಗೆ ಎರಡೇ ಲವಂಗ ಹಾಕ್ಕೊಂಡು ಅದ್ರ ಜೊತೆ ಬೇಳೆ ಸಾಂಬಾರ್ ಪೌಡರ್ ಏನಿರುತ್ತೆ ಅದನ್ನು ಮಿಕ್ಸ್ ಮಾಡಿಕೊಂಡು ನಾನು ಮಸಾಲೆನ ರೆಡಿ ಮಾಡಿಟ್ಕೊಂಡೆ. ಹಾಗೆ ಒಂದು ಕುಕ್ಕರಲ್ಲಿ ನನಗೆ ಬೇಕಾಗಿರೋ ಹಲಸುಂಡೆ ಕಾಳು, ಹಾಗೆ ನನಗೇನೇನೆಲ್ಲ ತಿನ್ನಬೇಕು ಅನಿಸುತ್ತೋ ಅಷ್ಟು ತರಕಾರಿನೂ ಹಾಕ್ಕೊಂಡು ಕೂಗಿಸ್ಕೊಂಡು ಇಟ್ಕೊಂಡಿದ್ದೀನಿ. 2 ವಿಷಲ್ಲು. ಮಸಾಲೆ 2 ಕುದಿ ಬರ್ತಿದ್ದಾಗೆ ನಾವು ಏನು ಬೇಯಿಸಿಟ್ಕೊಂಡಿದ್ವಿ ತರಕಾರಿ ಹಾಗೆ ಹಲಸುಂಡೆ ಕಾಳು, ಸೊ ಇದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ. ನಾನು ಮೊದಲೇ ತರಕಾರಿ ಬೇಯಿಸ್ಕೊಳ್ಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೆ. ಸೊ ಇವಾಗ ಸ್ವಲ್ಪ ರುಚಿ ನೋಡಿಕೊಂಡು ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಮಾತ್ರ ಆ್ಯಡ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಬಿಸಿ ಬಿಸಿ ಮುದ್ದೆ ಅನ್ನದ ಜೊತೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಈ ಒಂದು ಸಾಂಬಾರು. ನಮ್ಮನೆಗೆ ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ತಿರುಪತಿ ಪ್ರಸಾದ ಬಂದಿದೆ. ನನಗಂತೂ ಎಷ್ಟು ಖುಷಿ ಆಯಿತು ಅಂತ ಹೇಳಿದ್ರೆ ಅದನ್ನು ಹೇಳೋದಕ್ಕೆ ಆಗೋದೇ ಇಲ್ಲ, ಅಷ್ಟು ಖುಷಿಲಿದ್ದೀನಿ ನಾನು. ಯಾರು ತಂದುಕೊಟ್ರು ಅಂತ ಹೇಳಿದ್ರೆ ನಮ್ಮ ಅಕ್ಕ ಬಾವ ತಿರುಪತಿಗೆ ಹೋಗಿದ್ರು, ಸೊ ಅವರು ಪ್ರಸಾದನ ತಂದುಕೊಟ್ರು. ಏನದು? ವಾ, ಇನ್ನೊಂದ್ಸಲ ಕಿಸಿ ಮಾಡೋದಕ್ಕೆ ಕೊಡ್ತೀನಿ. ಐ ಲವ್ ಯು ಅಮ್ಮ ಅನ್ನು. ಅಜ್ಜಿ ಅಜ್ಜಿ ಅಂತೆ. ಲಿಪ್ಸ್ಟಿಕ್ ನೋಡು. ಓಪನ್ ಮಾಡು, ಓಪನ್ ಮಾಡು, ಕಣ್ಣು ಓಪನ್ ಮಾಡು. ಓಪನ್ ಯುವರ್ ಐಸ್. ನೋಡಿ ಅಲ್ಲಿ ಏನೈತೆ? ಏನದು? ಅಲ್ಲ ಅವನು ಕೇಳ್ತಾ ಇದ್ದೀನಿ, ಏನದು? ಶಾಂತ್ ವಾಚು ಕೈಗೆ ಹಾಕೊಳ್ಳೋದು ಮಗನೇ. ನಿನ್ನ ಹತ್ರ ಇತ್ತ ವಾಚು? ಇಲ್ಲ, ಫಸ್ಟ್ ವಾಚ್ ಇದು ಲಿಶಾಂತ್ಗೆ. ಲಶಿಕನ ಲಿಶಾಂತ್ ಇಬ್ರು ಬಂದೆ ಸೇಮಾ? ಚೆನ್ನಾಗೈತೆ. ವಾವ್ ಲಿಶಾಂತ್, ಫಸ್ಟ್ ವಾಚ್ ಇದು ನಿಂಗೆ. ಎಲ್ಲ ಹಾಕೋಣ, ಕೈಗೆ ಹಾಕೋಣ. ಅವನ ಕೈ ಸಣ್ಣ, ಅದು ರೌಂಡ್ ಎಳಿಬೇಕು. ಅಮ್ಮ ಓ ಹೋಲ್ ಮಾಸ್ ನೀನೇ ಮಾಡಬೇಕು. ಅಲ್ಲಿ ಕೇಳಿದೆ, ಇಲ್ಲ ಮಾಡೋದಿಲ್ಲ ಅಂದರು. ಲೂಸ್ ಆಗುತ್ತಾ ಲಿಶಾಂತ್? ಹಿಂಗೆ ಲಿಶಾಂತ್, ಹಿಂಗೆ ಹಾಕಿರ್ತೀನಿ ಲಿಶಾಂತ್ ಸದ್ಯಕ್ಕೆ. ವಾ ಲಿಶಾಂತ್, ತೋರಿಸ್ಬಿಡಲ್ಲ ಮಮ್ಮಿಗೆ. ಇಲ್ಲಿ ಹಿಂಗೆ ತೋರಿಸು. ವಾವ್ ಲಿಶು, ವಾವ್. ಮಗನ ತಿಂಡಿ ಬೇಕು. ಬನಾನಾ ಬೇಕಾ ನಿಂಗೆ? ಅದು ತೆಗೆದುಬಿಟ್ಟು ಕೊಡಬೇಕು. ಹಾಂ ಆಯ್ತು ತೆಗಿತೀನಿ. ಹಾಂ ನನಗೆ ಬೇಡ. ನಮ್ಮ ಮನೆಗೆ ತಿರುಪತಿ ಪ್ರಸಾದ ಬಂದೈತೆ. ಮಿರರು ಗೊಂಬೆದು ಇಲ್ಲ ಮನೇಲಿ ತಿಳ್ತಂದು ಮತ್ತೆ ತಿಳ್ಬಿಟ್ಟು ಕೊಡ್ಬೇಕಿಯಾ? ಎಲ್ಲ ಲಡ್ಡು ಇದ್ರಲ್ಲಿ ಆಯ್ತಾ? ತಿರುಪತಿ ನನ್ನ ಮನಸ್ಸಲ್ಲಿ ಯಾವಾಗಲೂ ಅಂದ್ಕೊಳ್ತಾ ಇದ್ದೆ ತಿರುಪತಿಗೆ ಹೋಗಬೇಕು ಅಂತ. ನಿಮಗೂ ಎಷ್ಟೋ ಸಲ ಹೇಳಿದ್ದೆ ನಾನು ತಿರುಪತಿಗೆ ಹೋಗಬೇಕಂತ. ಅದೆಷ್ಟೊಂದು ಸಲ ನಾನು ಟ್ರೈ ಮಾಡಿದ್ದೀನಿ ತಿರುಪತಿಗೆ. ಇನ್ನೇನು ಟಿಕೆಟ್ ಬುಕ್ ಮಾಡಬೇಕು ಅನ್ನೋ ಟೈಮಲ್ಲಿ ಟಿಕೆಟ್ಸ್ ಎಲ್ಲ ಸೋಲ್ಡ್ ಔಟ್ ಆಗ್ತಾಯಿತ್ತು, ಏನೇನೋ ರೀಸನ್ನಿಂದ ಕ್ಯಾನ್ಸಲ್ ಆಗ್ತಾಯಿತ್ತು. ಸೊ ಏನು ಗೊತ್ತಾ, ನಾವು ದೇವ್ರನ್ನ ನೋಡಬೇಕು ಅಂತ ಅಲ್ಲ, ದೇವರೇ ನಮ್ಮನ್ನು ನೋಡಬೇಕು ಅಂತ ಕರೆಸ್ಕೊಳ್ತಾರೆ. ಸೊ ಇದು ಒಂಥರ ರೋಮಾಂಚನ ಆಯಿತು ನನಗೆ, ನಮ್ಮ ಮನೆಗೆ ದೇವ್ರ ಪ್ರಸಾದ ಬಂದಿದ್ದು. ಆ್ಯಂಡ್ ನಾನು ತಿರುಪತಿನ ತುಂಬಾ ನಂಬ್ತೀನಿ. ನನಗೇನಾದರೂ ಬೇಕು, ಏನಾದರೂ ಆಗಬೇಕು ಅಂತ ಹೇಳಿದ್ರೆ ನಾನು ಈ ದೇವ್ರ ಹತ್ರ ಗಟ್ಟಿಯಾಗಿ ಬೇಡ್ಕೊಂಡ್ರೆ ಅದು ನನಗೆ ನಿಜವಾಗ್ಲೂ ಕೊಡ್ತಾನೆ. ನನಗೆ ಅಷ್ಟು ಇಷ್ಟ ನನಗೆ ತಿರುಪತಿ ಶ್ರೀನಿವಾಸ ಅಂದರೆ. ನಾನು ಅವ್ರ ಸನ್ನಿಧಾನಕ್ಕೆ ಹೋಗಲಿಲ್ಲ ಅಂತ ಹೇಳಿದ್ರು, ಅವ್ರ ಸನ್ನಿಧಾನದಲ್ಲಿರೋ ಪುಣ್ಯವಾದ ಪವಿತ್ರವಾದ ಲಡ್ಡು ನಮ್ಮ ಮನೆ ಬಾಗ್ಲಿಗೆ ಬಂತಲ್ಲ, ನನಗೆ ಅದೆಷ್ಟು ಖುಷಿ ಆಯಿತು ಗೊತ್ತಾ. ಸೊ ನೋಡಿ, ನಾನೇ ಎಲ್ಲ ತಿನ್ಕೊಳ್ತಾ ಇದ್ದೀನಿ. ನೀರು ಕುಡಿತೀರಾ? ಬಂದಿದ್ದೀರಾ? ಕೊಟ್ಟಲಲ್ಲ, ಕೊಟ್ಟೆ ನೆಚ್ಚಿನ ನೀರು. ಈ ನೀರು ಕೊಟ್ಟ? ಅಲ್ಲಿಂದ ತಂದ್ಕೊಟ್ಲು. ಎಷ್ಟು ತಾಯಿಲು
ಆದಷ್ಟು ಬೇಗ ನಾವು ತಿರುಪತಿಗೆ ಹೋಗೋಣ. ಓಕೆ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ. ಮತ್ತೆ ಸಿಗುವ. ಬಾಯ್.